ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಬೆಳಗಿನ ಬ್ರೇಕ್ಫಾಸ್ಟ್ ಮಾಡೋದೇ ಚಿಂತೆ. ಕೆಲವೊಮ್ಮೆ ಗೊತ್ತಿಲ್ಲದೇ ನೆಂಟರು ಅಥವಾ ಗೆಸ್ಟ್ ಯಾರಾದರೂ ಬಂದರೆ ಖಂಡಿತವಾಗ್ಲೂ ಈ ಒಂದು ಬ್ರೇಕ್ಫಾಸ್ಟ್ ಸ್ನ್ಯಾಕ್ಸ್ ನೀವು ಮಾಡಿಕೊಡ್ಬೋದು. ಜಟ್ಪಟಾಗಿ ಆಗಿ ಹೋಗುತ್ತಿದ್ದು ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಮೈದಾ ಹುಡಿ ಕೂಡ ಇಲ್ಲಿ ತೊಗೊಳ್ಬೋದು. 2 ಕಪ್ಪಷ್ಟು ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಗೂ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನಿಮಗೆ ಸಿಹಿ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಕ್ಬೋದು, ಅಥವಾ ಸ್ವಲ್ಪ ಸಕ್ಕರೆ ಹಾಕಿದರೂ ಸಾಕು ನಿಮಗೆ. ಇವಾಗ ಇದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇಲ್ಲಿ ಚೂರು ಕೂಡ ಗಂಟು ಇರಬಾರ್ದು, ಹಾಗಾಗಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ. ಒಮ್ಮೆಲೆ ನಿಮ್ಮ ಹತ್ರ ಡೋ ಬೀಟರೆಲ್ಲ ಇದೆ ಆದರೆ ಅದರಲ್ಲಿ ಕೂಡ ನೀವು ಮಿಕ್ಸ್ ಮಾಡಿದರೆ ಪರ್ಫೆಕ್ಟಾಗಿ ಇದು ಮಿಕ್ಸ್ ಆಗುತ್ತೆ. ಅಥವಾ ನೀವು ಮಿಕ್ಸಿ ಜಾರಲ್ಲಿ ಕೂಡ ಹಾಕಿ ಮಿಕ್ಸ್ ಮಾಡ್ಬೋದು, ಅಥವಾ ಕೈಯಲ್ಲಿ ಕೂಡ ಮಾಡ್ಬೋದು. ನಾನಿಲ್ಲಿ ಅಗಾರೋ ಎಲೆಕ್ಟ್ರಿಕ್ ಬೀಟರ್ ಯೂಸ್ ಮಾಡ್ತಾ ಇದ್ದೀನಿ. ಇದರ ಲಿಂಕ್ ನಿಮಗೆ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಓಕೆ, ನೋಡಿ ಈ ರೀತಿ ಆಗಿದ್ದು ನೋಡ್ಬೋದು ನೀವು. ಇಷ್ಟು ದಪ್ಪ ಇದ್ದರೆ ಸಾಕು, ತುಂಬ ತೆಳು ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು. ನೋಡಿ ಈ ರೀತಿ ಬರಬೇಕಿದು ಪರ್ಫೆಕ್ಟಾಗಿ. ಇವಾಗ ಇದನ್ನೊಂದು 5 ನಿಮಿಷ ಹಾಗೆಯೇ ಬಿಡೋಣ. 5 ನಿಮಿಷ ಬಿಟ್ಟು ನೀವು ನೋಡ್ಬೋದು, ನೋಡಿ ಪರ್ಫೆಕ್ಟಾಗಿ ಬಂದಿದೆ ಇದು. ನೋಡಿ ಈ ರೀತಿ ಬರಬೇಕು. ಮತ್ತೆ ನಾನು ಬ್ಯಾಟರನ್ನು ತೋರಿಸ್ತಾ ಇದ್ದೀನಿ, ಯಾಕೆ ತುಂಬ ತೆಳುವಾಗಿ ಕೂಡ ಆದರೆ ಕರೆಕ್ಟ್ ಆಗಲ್ಲ ಇದು. ಎಣ್ಣೆ ನಾನಿಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಬಿಸಿಯಾಗಿದ್ದೆ 1 ಚಮಚದಷ್ಟು ತೆಗೆದು ನೀವು ಈ ರೀತಿ ಹಾಕಿದರೆ ಆಯಿತು. ಹಾಗೂ ಒಂದು ಸೈಡ್ ಫ್ರೈ ಆಗಿದೆ, ಮೆಲ್ಲನೆ ತಿರುಗಿಸಿ ಇನ್ನೊಂದು ಸೈಡ್ ಫ್ರೈ ಮಾಡ್ಬೋದು. ಒಂದು ಫ್ರೈ ಆಗ್ತಾ ಪಕ್ಕದಲ್ಲಿ ನೀವು ಇನ್ನೊಂದು ಕೂಡ ಮಾಡ್ಬೋದು. ಈ ರೀತಿ ಇದು ಬೇಗನೂ ಆಗುತ್ತೆ. ಈಗ ಕೆಲವೊಮ್ಮೆ ಅರ್ಜೆಂಟಾಗಿ ನೆಂಟರು ಬರ್ತಾರೆ, ನಮ್ಮ ಹತ್ರ ಟೈಮ್ ಇರಲ್ಲ ಪೂರಿ ಅಥವಾ ಏನಾದರೂ ಬೇರೆ ಏನು ಸ್ನ್ಯಾಕ್ಸ್ ಎಲ್ಲ ಮಾಡಲಿಕ್ಕೆ. ಆ ಟೈಮಲ್ಲಿ ನೀವು ಇದನ್ನು ಮಾಡ್ಬೋದು. ಚೆನ್ನ ಮಸಾಲ ಅಥವಾ ಯಾವುದಾದ್ರೂ ಚಟ್ನಿ, ಪುದೀನ ಚಟ್ನಿ, ಖಾರ ಚಟ್ನಿ ಎಲ್ಲದರೊಂದಿಗೆ ಕೂಡ ಇದು ತುಂಬ ಸೂಪರ್ ಆಗುತ್ತೆ. ಓಕೆ, ನೋಡಿ ಹೀಗೆ. ಇದಕ್ಕೆ ನೀವು ಮೊಸರನ್ನು ಬೇಕಿದ್ರೂ ಸ್ವಲ್ಪ ಆ್ಯಡ್ ಮಾಡ್ಬೋದು. ಇದೇ ರೀತಿ ನೀವು ಬೇಗನೆ ಇದನ್ನು ಫ್ರೈ ಮಾಡಿ ತೆಗೀರಿ. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ತುಂಬ ಸಿಂಪಲ್ ಇದೆ, ಹಾಗೂ ನೋಡಲಿಕ್ಕೆ ಹೇಗೆ ಇದ್ದರೂ ಸಾಫ್ಟ್ ಆಗಿ ಒಳಗಡೆ ತುಂಬ ಚೆನ್ನಾಗಿರುತ್ತೆ. ಇದು ತಿನ್ನಲಿಕ್ಕೂ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲಿ ಎಲ್ಲರೂ ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ. ಒಮ್ಮೆ ನೀವು ಟ್ರೈ ಮಾಡಿ. ನಾನು ಹೇಳಿದೆ ನೋಡಿ, ಗೋಧಿ ಹಿಟ್ಟು ಅಥವಾ ಮೈದಾ ಹುಡಿ ಎರಡರಲ್ಲಿ ಕೂಡ ಇದು ಸೂಪರ್ ಆಗುತ್ತೆ. ಓಕೆ, ಇವಾಗ ಇದನ್ನು ನಾನು ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ. ನೋಡಿ, ಎಣ್ಣೆ ಎಳೆದಿರಲ್ಲ, ಏನು ಕೂಡ ಆಗಿರಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ. ಇನ್ನು ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.